ನಿಮ್ಮ ಯೂಟ್ಯೂಬ್ ವಿಡಿಯೋಸ್ಗಳ ಮೇಲೆ ವ್ಯೂಸ್ ಬರ್ತಾ ಇಲ್ಲ ಅಂತಂದ್ರೆ ಈ 12 ಸೆಟ್ಟಿಂಗ್ಸ್ ಇವತ್ತೇ ಚೇಂಜ್ ಮಾಡ್ಕೊಳ್ಳಿ. ಈಗ ನಿಮ್ಮಲ್ಲಿ ಕೆಲವೊಂದು ಜನ ಹೇಳ್ಬೋದು ನಿಮಗೆ ವ್ಯೂಸ್ ಬರ್ತಾ ನೀ ನಮಗೆ ಹೇಳ್ತೀಯ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಆಕ್ಚುಲಿ ಹೇಳಬೇಕು ಅಂದ್ರೆ ಇದು ನಂದು ಬೇರೆ ಒಂದು ಚಾನಲ್ ಇದೆ, ಇದ್ರ ಮೇಲೆ ನಾನು ಅಷ್ಟು ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಿಲ್ಲ, ಬಟ್ ಇನ್ಮೇಲೆ ಇದ್ರ ಮೇಲೆ ನಾನು ರೆಗ್ಯುಲರ್ ಆಗಿ ವರ್ಕ್ ಮಾಡ್ತೀನಿ. ಸೊ ನೋಡ್ತಾ ಇರಬಹುದು ಇದು ನಂದು ಇನ್ನೊಂದು ಚಾನಲ್ ಇದೆ. ಇಲ್ಲಿ ನೋಡ್ತಾ ಇರಬಹುದು ಆಲ್ಮೋಸ್ಟ್ ನನಗೆ 1,30,30,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ 3 ವರ್ಷ ಆಯ್ತು ನಾನು ವರ್ಕ್ ಮಾಡ್ತಾ ಇದ್ದು. ಸೊ ಇದೇ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ. ಸೊ ಇವಾಗ ಆ 12 ಸೆಟ್ಟಿಂಗ್ಸ್ ಯಾವ್ದಿದೆ ಅಂತ ಹೇಳ್ತಿದ್ದೀನಿ. ಈ 12 ಸೆಟ್ಟಿಂಗ್ಸ್ ಅನ್ನ ಚೇಂಜ್ ಮಾಡೋಕ್ಕೋಸ್ಕರ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಮೊದಲಿಗೆ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡಬೇಕಾಗುತ್ತೆ. ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರಬಹುದು ನಿಮ್ಗೆ ಆಪ್ಷನ್ ನೋಡಕ್ ಸಿಗುತ್ತೆ ಸೆಟ್ಟಿಂಗ್ಸ್ ಅಂತ. ಇದರ ಮೇಲೆ ಬಂದು ನಿಮಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಆನಂತರ ನೋಡ್ತಾ ಇರಬಹುದು ನಿಮ್ಗೆ ಇನ್ನೊಂದು ಆಪ್ಷನ್ ನೋಡಕ್ ಸಿಗುತ್ತೆ ಅಪ್ಲೋಡ್ ಡಿಫಾಲ್ಟ್ಸ್ ಅಂತ. ಇದರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ನೋಡ್ತಾ ಇರಬಹುದು ನಿಮ್ಗೆ ಒಂದು ಆಪ್ಷನ್ ನೋಡಕ್ ಸಿಗುತ್ತೆ ವಿಸಿಬಿಲಿಟಿ ಅಂತ. ಇದರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ 3 ಆಪ್ಷನ್ ನೋಡಕ್ ಸಿಗ್ತದೆ. ಸಪೋಸ್ ಅನ್ಕೊಳ್ಳಿ ನೀವು ಏನಾದರೂ ಇದು ಪಬ್ಲಿಕ್ ಆಗಿ ನೀವು ಇದನ್ನ ಸೆಲೆಕ್ಟ್ ಮಾಡಿದ್ರ ಅಂತ ಅನ್ಕೊಳ್ಳಿ. ಇದರಿಂದ ಏನಾಗುತ್ತೆ ಗೊತ್ತಾ, ಯೂಟ್ಯೂಬ್ ಅಲ್ಲಿ ಯಾವಾಗ ವಿಡಿಯೋನ ಅಪ್ಲೋಡ್ ಮಾಡ್ತಾರಲ್ಲ, ಅಪ್ಲೋಡ್ ಮಾಡಿದ ತಕ್ಷಣ ಅದು ಡೈರೆಕ್ಟ್ ಆಗಿ ಪಬ್ಲಿಕ್ ಆಗಿಬಿಡುತ್ತೆ. ಆಕ್ಚುಲಿ ಅದು ಇನ್ನೂ ಪೂರ್ತಿಯಾಗಿ ಬಫರ್ ಆಗಿರೋದಿಲ್ಲ, 4K ಅದು ಬಫರ್ ಆಗಿರೋದಿಲ್ಲ. ಸೊ ನೀವು ಪಬ್ಲಿಕ್ ಇಟ್ಟಾಗ ಏನಾಗುತ್ತೆ, ಡೈರೆಕ್ಟ್ಲಿ ಅದು ಪಬ್ಲಿಕ್ ಆಗಿಬಿಡುತ್ತೆ ವಿಡಿಯೋ. ಸೊ ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ, ನಿಮ್ದು ವಿಡಿಯೋ ಕ್ವಾಲಿಟಿ ಲೋ ಇರುತ್ತೆ. ಸೊ ಯಾವಾಗ ನಿಮ್ದು ವಿಡಿಯೋ ಕ್ವಾಲಿಟಿ ಲೋ ಇರುತ್ತಲ್ಲ, ಜನ ಅದನ್ನ ನೋಡಕ್ಕೆ ಇಷ್ಟಪಡೋದಿಲ್ಲ. ಇದರಿಂದ ಏನಾಗುತ್ತೆ, ನಿಮ್ದು ಎವರೇಜ್ ವ್ಯೂ ಡ್ಯೂರೇಷನ್ ಕಡಿಮೆ ಆಗುತ್ತೆ, ಅದರಿಂದ ನಿಮ್ದು CTR ಕೂಡ ಕಡಿಮೆ ಆಗುತ್ತೆ. ಸೊ ಎವರೇಜ್ ವ್ಯೂ ಡ್ಯೂರೇಷನ್ ಕಡಿಮೆ ಆಯಿತು, CTR ಕಡಿಮೆ ಆಯಿತು ಅಂದ್ರೆ ಯೂಟ್ಯೂಬ್ ಅಲ್ಗೋರಿಥಮ್ ಏನು ಅನ್ಸುತ್ತೆ ಗೊತ್ತಾ, ಜನರಿಗೆ ಇವ್ರದ್ದು ವಿಡಿಯೋ ಇಷ್ಟ ಆಗ್ತಾ ಇಲ್ಲ ಅಂತ ಅನ್ಕೊಂಡು ನಿಮ್ದು ಆ ವಿಡಿಯೋ ಪರ್ಟಿಕ್ಯುಲರ್ ಅಂತ ವಿಡಿಯೋ ಪ್ರಮೋಟ್ ಮಾಡೋದಿಲ್ಲ. ಸೊ ಇದರಿಂದ ನಿಮ್ದು ಓವರ್ ಆಲ್ ಒಂದು ನಿಮ್ಮ ಚಾನಲ್ ಮೇಲೆ ಎಫೆಕ್ಟ್ ಆಗುತ್ತೆ. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸೆಟ್ಟಿಂಗ್ ಇದೆ. ಅದಕ್ಕೆ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಇದನ್ನ ಪಬ್ಲಿಕ್ ಇಡಕ್ಕೆ ಹೋಗ್ಬಿಡಿ. ಇದನ್ನ ಫ್ರೆಂಡ್ಸ್ ನಿಮಗೆ ಅನ್ಲಿಸ್ಟೆಡ್ ಆಗಿ ಇಡಬೇಕಾಗುತ್ತೆ. ಅನ್ಲಿಸ್ಟೆಡ್ ಆಗಿ ಇಡೋದ್ರಿಂದ ಏನಾಗುತ್ತೆ, ಯಾವಾಗ ನೀವು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಿರಲ್ಲ ಅದು ಪೂರ್ತಿಯಾಗಿ ಬಫರ್ ಆಗುತ್ತೆ. ಓಕೆ, ನಿಮಗೆ ಬಫರ್ ಆಗುತ್ತೆ, 4K ಬಫರ್ ಆಗುತ್ತೆ. ನಿಮ್ದು ನೀವು ಶೂಟ್ ಮಾಡಿರ್ತಾರ ಹೈ ಕ್ವಾಲಿಟಿಲಿ ನೀವು ಶೂಟ್ ಮಾಡಿರ್ತಾರ, ಬಟ್ ನೀವು ಪಬ್ಲಿಕ್ ಇಟ್ಟರ ಅಂತ ಅನ್ಕೊಳ್ಳಿ ಇದು ಲೋ ಕ್ವಾಲಿಟಿಲಿ ಅಪ್ಲೋಡ್ ಆಗಿಬಿಡುತ್ತೆ. ಸೊ ಹೀಗಾಗಿ ನಿಮಗೆ ಮೊದಲಿಗೆ ಇದನ್ನ ಅನ್ಲಿಸ್ಟೆಡ್ ಆಗಿ ಸೆಲೆಕ್ಟ್ ಮಾಡಿ ಇಡಬೇಕಾಗುತ್ತೆ. ಆನಂತರ ಏನು ಮಾಡಬೇಕಾಗುತ್ತೆ, ವಿಡಿಯೋ ಅಪ್ಲೋಡ್ ಆದ ನಂತರ ನಿಮಗೆ 1 ಅವರ್ ಅಥವಾ 2 ಅವರ್ ಬಿಟ್ಟ ನಂತರ ನೀವೇ ಅದನ್ನ ಮ್ಯಾನ್ಯುವಲಿ ನಿಮಗೆ ಯಾವಾಗ ಬೇಕು ನೀವು ಅದನ್ನ ಪಬ್ಲಿಕ್ ಮಾಡಬಹುದು. ಸೊ ಇದೊಂದು ಇಂಪಾರ್ಟೆಂಟ್ ಆಗಿರುವಂತಹ ಸೆಟ್ಟಿಂಗ್ ಇದೆ. ಇಷ್ಟು ಮಾಡಿ ನಿಮಗೆ ಸಿಂಪಲ್ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೆಟ್ಟಿಂಗ್ ಬಗ್ಗೆ ಮಾತಾಡೋಣ. ಈ ಸೆಟ್ಟಿಂಗ್ ಕೂಡ ನಿಮಗೆ ನೋಡ್ತಾ ಇರಬಹುದು ಇದೇ ಟ್ಯಾಬ್ ಅಲ್ಲಿ ನೋಡೋಕೆ ಸಿಗುತ್ತೆ. ವಿಸಿಬಿಲಿಟಿ ಕೆಳಗಡೆ ನಿಮಗೆ ಈ ಒಂದು ಆಪ್ಷನ್ ನೋಡೋಕೆ ಸಿಗುತ್ತೆ. ಇದೊಂದು ಸೆಟ್ಟಿಂಗ್ ನಿಮಗೆ ನೋಡೋಕೆ ಸಿಗುತ್ತೆ ಟ್ಯಾಗ್ಸ್ ಅಂತ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸೆಟ್ಟಿಂಗ್ ಅಂತ ಹೇಳ್ಬಹುದು. ಇಲ್ಲಿ ಫ್ರೆಂಡ್ಸ್ ನೋಡಿ, ಅಪ್ಲೋಡ್ ಡಿಫಾಲ್ಟ್ಸ್ ನಿಮಗೆ ಈ ಟ್ಯಾಗ್ಸ್ ಗಳು ಕೊಟ್ಟರು ಅಂತ ಅನ್ಕೊಳ್ಳಿ. ಸೊ ಇದರಲ್ಲಿ ನೀವು ಟ್ಯಾಗ್ಸ್ ಗಳು ಕೊಡೋದ್ರಿಂದ ಏನಾಗುತ್ತೆ ಗೊತ್ತಾ, ನಿಮಗೆ ಪ್ರತಿಯೊಂದು ವಿಡಿಯೋ ಕೆಳಗಡೆ ನಿಮಗೆ ಟ್ಯಾಗ್ಸ್ ಗಳನ್ನ ಕೊಡೋ ಅವಶ್ಯಕತೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಹೇಳಬೇಕು ಅಂದ್ರೆ, ಇವಾಗ ನೋಡಿ ನನ್ನ ಚಾನಲ್ ಇದರ ರಿಲೇಟೆಡ್ ಇದೆಲ್ಲ, ನಾನು ಅದ್ರ ರಿಲೇಟೆಡ್ ಇಲ್ಲ, ನಾನು ಇವಾಗ ಟ್ಯಾಗ್ಸ್ ಗಳನ್ನ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಮೊದಲಿಗೆ ನೋಡ್ತಾ ಇರಬಹುದು ನನ್ನ ಹೆಸರನ್ನ ಇಲ್ಲಿ ಇವಾಗ ಬರೀತಿದ್ದೀನಿ ಅನ್ಕೊಳ್ಳಿ. ಆನಂತರ ನನ್ನ ಚಾನಲ್ ಹೆಸರನ್ನ ಕೊಡ್ತಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಯಾವ ರೀತಿ ವಿಡಿಯೋಸ್ ಗಳು ಕ್ರಿಯೇಟ್ ಮಾಡ್ತೀನಿ ಅದನ್ನ ಇಲ್ಲಿ ಕೊಡ್ತಿದ್ದೀನಿ. ಯೂಟ್ಯೂಬ್ ಟಿಪ್ಸ್ ಅಂತ ಆಗಿರ್ಬೋದು, ಯೂಟ್ಯೂಬ್ ಗ್ರೋತ್ ಆಗಿರ್ಬೋದು, ನೆಕ್ಸ್ಟ್ ಇಲ್ಲಿ ವಿಡಿಯೋ ಟಿಪ್ಸ್ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನನ್ನ ಚಾನಲ್ ಇದ್ರ ರಿಲೇಟೆಡ್ ಇಲ್ಲ, ನಾನು ಅದ್ರ ರಿಲೇಟೆಡ್ ಇಲ್ಲಿ ಟ್ಯಾಗ್ಸ್ ಗಳನ್ನ ಕೊಡ್ತೀನಿ. ಸೊ ನೋಡಿ, ನಾನು ಯಾವಾಗ ವಿಡಿಯೋಸ್ಗಳು ಕ್ರಿಯೇಟ್ ಮಾಡ್ತೀನಲ್ಲ, ನಾನು ಸೇಮ್ ಇದೇ ಕ್ಯಾಟಗರಿ ಮೇಲೆ ಇದೇ ಟಾಪಿಕ್ ಮೇಲೆ ನಾನು ವಿಡಿಯೋಸ್ಗಳು ಕ್ರಿಯೇಟ್ ಮಾಡ್ತೀನಿ. ಸೊ ಹೀಗಾಗಿ ನನಗೆ ಇದೇನು ಟ್ಯಾಗ್ಸ್ ಇದೆಯಲ್ಲ, ಇದು ಪ್ರತಿಯೊಂದು ವಿಡಿಯೋ ಕೆಳಗಡೆ ನನಗೆ ಕೊಡಬೇಕಾಗುತ್ತೆ. ಬಟ್ ಇಲ್ಲಿ ಇವಾಗ ನನಗೆ ಪ್ರತಿಯೊಂದು ವಿಡಿಯೋ ಕೆಳಗಡೆ ಈ ಸೇಮ್ ಟ್ಯಾಗ್ಸ್ಗಳು ಕೊಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ಇಲ್ಲಿ ಇವಾಗ ಬೈ ಡಿಫಾಲ್ಟ್ ಇಲ್ಲಿ ಇದನ್ನ ಕೊಟ್ಟಿದ್ದೀನಿ. ಇದರಿಂದ ಏನಾಗುತ್ತೆ ಗೊತ್ತಾ, ನಾನು ಯಾವಾಗ ವಿಡಿಯೋಸ್ಗಳು ಕ್ರಿಯೇಟ್ ಮಾಡ್ತೀನಿ, ಯಾವಾಗ ನಾನು ವಿಡಿಯೋಸ್ಗಳು ಅಪ್ಲೋಡ್ ಮಾಡ್ತೀನಲ್ಲ, ಆ ಟೈಮಲ್ಲಿ ಇದೆಲ್ಲ ಏನು ಇಲ್ಲಿ ಟ್ಯಾಗ್ಸ್ ಕೊಟ್ಟಿರ್ತೀನಲ್ಲ, ಇದೆಲ್ಲ ಆಟೋಮೆಟಿಕ್ ಆಗಿ ಇದರಲ್ಲಿ ಆಡ್ ಆಗ್ತಾ ಹೋಗುತ್ತೆ. ಸೊ ಇದು ಇದರಿಂದ ನಿಮ್ದು ಟೈಮ್ ಸೇವ್ ಆಗುತ್ತೆ, ಹಾಗೂ ಈ ಟ್ಯಾಗ್ಸ್ಗಳು ತುಂಬಾನೇ ಮ್ಯಾಟರ್ ಆಗುತ್ತೆ. ಯಾರಾದರೂ ಸಪೋಸ್ ಅನ್ಕೊಳ್ಳಿ ಇವಾಗ ಯಾರಿಗಾದರೂ ಯೂಟ್ಯೂಬ್ ಗ್ರೋತ್ ಬಗ್ಗೆ ಅವ್ರಿಗೆ ಏನಾದರೂ ಸರ್ಚ್ ಮಾಡಬೇಕು ಅಂದ್ರೆ ಅವರು ಯೂಟ್ಯೂಬ್ ಅಲ್ಲಿ ಬಂದು ಯೂಟ್ಯೂಬ್ ಗ್ರೋತ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಸೆಟ್ಟಿಂಗ್ಸ್ ಆಗಿರ್ಬೋದು ಅಥವಾ ಎಡಿಟಿಂಗ್ ಅಂತ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಅಂತ ಅನ್ಕೊಳ್ಳಿ, ಅವ್ರ ಮುಂದೆ ನಮ್ದು ವಿಡಿಯೋ ಬರುತ್ತೆ. ಸೊ ಹೀಗಾಗಿ ಈ ಟ್ಯಾಗ್ಸ್ಗಳು ತುಂಬಾನೇ ಮ್ಯಾಟರ್ ಆಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಬೈ ಡಿಫಾಲ್ಟ್ ಅಲ್ಲಿ ನೀವು ಟ್ಯಾಗ್ಸ್ಗಳನ್ನ ಕೊಡಬಹುದು. ಹಾಗೆ ನೋಡಿ, ನಿಮಗೆ ಡಿಸ್ಕ್ರಿಪ್ಷನ್ ಕೂಡ ಬೈ ಡಿಫಾಲ್ಟ್ ಆಗಿ ನೀವು ಬರೀಬಹುದು. ಇಲ್ಲಿ ಏನು ಡಿಸ್ಕ್ರಿಪ್ಷನ್ ಬರ್ತಿರ್ತಿರಲ್ಲ, ಅದು ಪ್ರತಿಯೊಂದು ವಿಡಿಯೋ ಕೆಳಗಡೆ ಬೈ ಡಿಫಾಲ್ಟ್ ಆಗಿ ಆಡ್ ಆಗ್ತಾ ಹೋಗುತ್ತೆ. ನಿಮಗೆ ಪ್ರತಿಯೊಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬರೆಯುವಂತ ಅವಶ್ಯಕತೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಹೇಳಬೇಕು ಅಂದ್ರೆ, ನಂದೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಅಂತ ಅನ್ಕೊಳ್ಳಿ. ಇವಾಗ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ಸಿಂಪಲ್ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ ಗೊತ್ತಾ, ಇಲ್ಲಿಂದ ನಾನು ಇವಾಗ ಈ ವಿಡಿಯೋ ಲಿಂಕ್ ಅನ್ನ ಕಾಪಿ ಮಾಡ್ಕೊಂಡೆ ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರಬಹುದು ವಿಡಿಯೋ ಲಿಂಕ್ ಅನ್ನ ಕಾಪಿ ಮಾಡ್ಕೊಂಡಿದ್ದೀನಿ. ಕಾಪಿ ಮಾಡ್ಕೊಂಡು ಆದ ನಂತರ ಸಿಂಪಲ್ ನ ಇಲ್ಲಿ ಬರ್ತಿದ್ದೀನಿ. ಇಲ್ಲಿ ಬಂದ ನಂತರ ಇವಾಗ ಇದನ್ನ ನಾನು ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೀವು ಈ ರೀತಿ ನಿಮ್ಮ ವಿಡಿಯೋಗಳನ್ನ ನೀವೇ ಇದರಲ್ಲಿ ಆಡ್ ಮಾಡಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ. ಓಕೆ, ಸೊ ಇವಾಗ ಇದರ ಹೆಸರು ಏನಿತ್ತು ಅದು ಕೂಡ ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ, ಟೈಟಲ್ ಕೂಡ ಕಾಪಿ ಮಾಡ್ಕೊಳ್ಳೋಣ. ಹೌ ಟು ಸೆಲೆಕ್ಟ್ ಬೆಸ್ಟ್ ಕ್ಯಾಟಗರಿ ಫಾರ್ ಯುವರ್ ಯೂಟ್ಯೂಬ್ ಚಾನಲ್ ಅಂತಿದೆ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಈ ಟೈಟಲ್ ನ ಸಿಂಪಲ್ ಸೆಲೆಕ್ಟ್ ಮಾಡ್ತಿದ್ದೀನಿ. ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ನಾನು ಟೈಟಲ್ ಕೊಡ್ತಿದ್ದೀನಿ ಸಿಂಪಲ್. ಓಕೆ, ನೋಡ್ತಾ ಇರಬಹುದು ಈ ರೀತಿ ಫ್ರೆಂಡ್ಸ್ ಏನಾಗುತ್ತೆ, ಇದು ಬೈ ಡಿಫಾಲ್ಟ್ ಆಗಿ ಇದರಲ್ಲಿ ಡಿಸ್ಕ್ರಿಪ್ಷನ್ ಇದು ಆಡ್ ಆಗುತ್ತೆ. ನಿಮಗೆ ಪ್ರತಿ ಸತಿ ಇದನ್ನ ನಿಮಗೆ ಕೊಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ನಿಮ್ದೇನಾದ್ರೂ ಡಿಸ್ಕ್ರಿಪ್ಷನ್ ಇದೆ ಅಂತ ಅನ್ಕೊಳ್ಳಿ, ನೀವು ಪ್ರತಿಯೊಂದು ವಿಡಿಯೋದಲ್ಲಿ ಸೇಮ್ ಡಿಸ್ಕ್ರಿಪ್ಷನ್ ಕೊಡಬೇಕು ಅಂದ್ರೆ ನೀವೇನ್ ಮಾಡಬಹುದು, ಇಲ್ಲಿ ಬೈ ಡಿಫಾಲ್ಟ್ ಇಲ್ಲಿ ಬಂದದನ್ನ ಸೆಟ್ ಮಾಡಬಿಡಿ, ಇದರಲ್ಲಿ ಆಡ್ ಮಾಡಬಿಡಿ. ಅದು ಪ್ರತಿಯೊಂದು ವಿಡಿಯೋಗಳ ಮೇಲೆ ಆಟೋಮೆಟಿಕ್ ಆಗಿ ಆಡ್ ಆಗ್ತಾ ಹೋಗುತ್ತೆ. ಇಷ್ಟಾಂತರ ಮತ್ತೆ ನಿಮಗೆ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ಸೆಟ್ಟಿಂಗ್ ಬಗ್ಗೆ ಮಾತಾಡೋಣ. ಈ ಸೆಟ್ಟಿಂಗ್ ಕೂಡ ನಿಮಗೆ ಇದೇ ಟ್ಯಾಬ್ ಅಲ್ಲಿ ನೋಡೋ ಸಿಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ನಿಮ್ಗೆ ಒಂದು ಆಪ್ಷನ್ ಇದೆ. ಇದರ ಮೇಲೆ ಬಂದು ಕ್ಲಿಕ್ ಮಾಡಿ ಆನಂತರ ನೋಡ್ತಾ ಇರಬಹುದು ಇಲ್ಲಿ ನಿಮಗೆ ವಿಡಿಯೋ ಲ್ಯಾಂಗ್ವೇಜ್ ನೋಡೋ ಸಿಗುತ್ತೆ. ಇಲ್ಲಿ ಫ್ರೆಂಡ್ಸ್ ನಿಮ್ದು ವಿಡಿಯೋ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತಲ್ಲ ಅದನ್ನ ಫ್ರೆಂಡ್ಸ್ ನಿಮಗೆ ಸೆಲೆಕ್ಟ್ ಮಾಡಬೇಕು.
ಮಾಡಬೇಕಾಗುತ್ತೆ. ಇವಾಗ ನಂದು ವಿಡಿಯೋ ಕನ್ನಡದಲ್ಲಿದೆ ಅಂದಮೇಲೆ ನಾ ಇಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ನೋಡ್ತಾ ಇರಬಹುದು ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಇದರಿಂದ ಏನಾಗುತ್ತೆ ಗೊತ್ತಾ, ಎಷ್ಟು ಜನ ಕನ್ನಡ ವಿಡಿಯೋಸ್ ನೋಡ್ತಿರ್ತಾರೆ. ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್, ಇವಾಗ ನೀವು ನಿಮಗೂ ಕೂಡ ಅದು ಅಬ್ಸರ್ವ್ ಮಾಡಿರ್ಬೋದು, ಯಾವಾಗ ನೀವು ಒಂದು ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ವಿಡಿಯೋಸ್ ನೋಡ್ತಿರ್ತಿರಲ್ಲ, ಇವಾಗ ನೀವು ಕನ್ನಡ ವಿಡಿಯೋಸ್ಗಳು ನೋಡ್ತಿದ್ರೆ ನಿಮಗೆ ರೆಕಮೆಂಡೇಶನ್ ಅಲ್ಲಿ ಬರೀ ಕನ್ನಡ ವಿಡಿಯೋಸ್ಗಳು ಬರೋಕ್ಕೆ ಶುರು ಆಗುತ್ತೆ. ಓಕೆ, ಸೊ ಇದೊಂದು ತುಂಬಾ ಪ್ಲಸ್ ಪಾಯಿಂಟ್ ಆಗುತ್ತೆ. ನೀವು ಕನ್ನಡದಲ್ಲಿ ವಿಡಿಯೋ ಮಾಡ್ತೀರಾ ಅಥವಾ ಹಿಂದಿಯಲ್ಲಿ ಮಾಡ್ತೀರಾ ಅಥವಾ ತಮಿಳ್, ತೆಲುಗು ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಿದ್ರೆ ಆ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಅನ್ನು ನಿಮಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ಯಾರು ಆ ಲ್ಯಾಂಗ್ವೇಜ್ ಅಲ್ಲಿ ವಿಡಿಯೋಸ್ಗಳು ನೋಡ್ತಿರ್ತಾರಲ್ಲ ಅವ್ರಿಗೆ ನಿಮ್ದು ವಿಡಿಯೋ ರೆಕಮೆಂಡ್ ಆಗುತ್ತೆ. ಓಕೆ, ಸೊ ಹೀಗಾಗಿ ನೀವು ಏನು ಮಾಡಿ, ಇದನ್ನ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ತುಂಬಾ ಜನರ ಮೈಂಡ್ ಅಲ್ಲಿ ಏನಿರುತ್ತೆ ಗೊತ್ತಾ, ನಾನು ಸಪೋಸ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ಎಲ್ಲರೂ ನನ್ನ ವಿಡಿಯೋಸ್ಗಳು ನೋಡಬಹುದಿಲ್ಲ, ಎಲ್ಲರಿಗೂ ವಿಡಿಯೋ ರೆಕಮೆಂಡ್ ಆಗುತ್ತೆ ಅಂತ ಅನ್ಕೋತಾರೆ. ಬಟ್ ಆ ರೀತಿ ಇರೋದಿಲ್ಲ. ಇಲ್ಲಿ ಫ್ರೆಂಡ್ಸ್ ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ನಿಮಗೆ ಸಪೋಸ್ ಅನ್ಕೊಳ್ಳಿ ಇವಾಗ ನೀವು ಯಾವುದೇ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡದೇ ಇದ್ದಾಗ ಏನಾಗುತ್ತೆ, ಅದು ಎಲ್ಲರಿಗೂ ರೆಕಮೆಂಡ್ ಆಗುತ್ತೆ. ಹಿಂದಿದವ್ರಿಗೂ ರೆಕಮೆಂಡ್ ಆಗುತ್ತೆ, ತೆಲುಗುದವ್ರಿಗೂ ರೆಕಮೆಂಡ್ ಆಗುತ್ತೆ ಅಂತ ಅನ್ಕೊಳ್ಳಿ. ಬಟ್ ಅವರಿಗೆ ಕನ್ನಡನೇ ಬರೋದಿಲ್ಲ. ರೆಕಮೆಂಡ್ ಆದಾಗ ಜನ ವಿಡಿಯೋ ನೋಡಿಲ್ಲ ಅಂತ ಅನ್ಕೊಳ್ಳಿ, ಅವಾಗ ನಿಮ್ಮ ಚಾನಲ್ ಮೇಲೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಇದೇ ಒಂದು ರೀಸನ್ ಇಂದ ಇಲ್ಲಿ ನಿಮಗೆ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಷ್ಟು ಮಾಡಿದ ನಂತರ ಸಿಂಪಲ್ ನಿಮಗೆ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೆಟ್ಟಿಂಗ್ ಗೋಸ್ಕರ ನಿಮಗೆ ಇಲ್ಲಿ ಚಾನಲ್ ಬರಬೇಕಾಗುತ್ತೆ. ಚಾನಲ್ ಮೇಲೆ ಬಂದು ಕ್ಲಿಕ್ ಮಾಡಿ ನೋಡ್ತಾ ಇರಬಹುದು, ಇಲ್ಲಿ ನಿಮಗೆ ಫಸ್ಟ್ ಒಂದು ಆಪ್ಷನ್ ನೋಡಿ ಸಿಗುತ್ತೆ, ಸೆಲೆಕ್ಟ್ ಕಂಟ್ರಿ ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಯಾವ ಕಂಟ್ರಿಯಿಂದ ಇರ್ತೀರಾ ಆ ಕಂಟ್ರಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಂಟರ್ನೆಟ್ ಅಲ್ಲಿ ನೀವು ಕೇಳಿರ್ಬೋದು, ತುಂಬಾ ಜನ ಹೇಳ್ತಿರ್ತಾರೆ ನಮಗೆ USA ಕಡೆಯಿಂದ ವ್ಯೂಸ್ ಬಂದ್ರೆ ನಮಗೆ ಜಾಸ್ತಿ ದುಡ್ಡು ಸಿಗುತ್ತೆ ಹಾಗೆ ಹೇಗೆ ಅಂತ. ಇಲ್ಲಿ ತುಂಬಾ ಜನರ ಮೈಂಡ್ ಅಲ್ಲಿ ಏನಿರುತ್ತೆ ಗೊತ್ತಾ, ಸಪೋಸ್ ನಾನು ಇವಾಗ US ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಅವ್ರಿಗೆ ನನ್ನ ಸತಿ US ಜನ ನನ್ನ ವಿಡಿಯೋ ನೋಡ್ತಾರೆ ಅಂತ ಅನ್ಕೋತಾರೆ. ಬಟ್ ಆ ರೀತಿ ಇರೋದಿಲ್ಲ ಫ್ರೆಂಡ್ಸ್. ಇದೇನಿದೆಲ್ಲ ಇದು ಕೇವಲ ಒಂದು ಯೂಟ್ಯೂಬ್ ಡೇಟಾಬೇಸ್ಗೋಸ್ಕರ ಇರುತ್ತೆ. ಅಂದ್ರೆ ನಿಮ್ಮ ಚಾನಲ್ ಎಲ್ಲಿಂದ ಇದೆ, ಯಾವ ಕಂಟ್ರಿಯಿಂದ ನೀವು ಹೊಂದಿದ್ದೀರಾ ಅಂತ ಅದು ತಿಳ್ಕೊಳ್ಳೋಗೋಸ್ಕರ ಅವರು ಡೇಟಾಬೇಸ್ಗೋಸ್ಕರ ಇದನ್ನ ನಿಮಗೆ ಸೆಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಹೀಗಾಗಿ ನಿಮ್ದು ಯಾವ ಕಂಟ್ರಿ ಇರುತ್ತಲ್ಲ ಅದೇ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ನೋಡ್ತಾ ಇರಬಹುದು ಇಲ್ಲಿ ನಿಮಗೆ ಇವಾಗ ಕೀವರ್ಡ್ಸ್ ನಿಮಗೆ ನೋಡಿಸುತ್ತೆ. ಇವಾಗ ಮೇ ಬಿ ನೀವು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಅವಾಗಲೇ ನಾವೇನು ಟ್ಯಾಗ್ಸ್ ಕೊಟ್ಟಿದ್ದೀವಿ ಅದು ಏನು ಮತ್ತು ಇದೇನು ಅಂತ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇರಬಹುದು. ಸೊ ಅವಾಗಲೇ ನಾವೇನು ಟ್ಯಾಗ್ಸ್ ಕೊಟ್ಟಿದ್ದೀವಲ್ಲ ಅದು ನಮ್ದು ಪರ್ಟಿಕ್ಯುಲರ್ ವಿಡಿಯೋಗೋಸ್ಕರ, ಪ್ರತಿಯೊಂದು ವಿಡಿಯೋಗೋಸ್ಕರ ಇರುತ್ತೆ. ಬಟ್ ಇದೇನು ನೀವು ನೋಡ್ತಾ ಇರಲ್ಲ, ಇದನ್ನ ಕೀವರ್ಡ್ಸ್ ನೋಡ್ತಾ ಇರಲ್ಲ, ಇದು ನಮ್ದು ಓವರ್ ಆಲ್ ಚಾನಲ್ಗೋಸ್ಕರ. ಓಕೆ, ಸೊ ನೋಡ್ತಾ ಇರಬಹುದು ಇಲ್ಲಿ ನಾನು ಇವಾಗ ನನ್ನ ಹೆಸರು ಕೊಟ್ಟಿದ್ದೀನಿ, ನನ್ನ ಚಾನಲ್ ಹೆಸರು ಕೊಟ್ಟಿದ್ದೀನಿ, ಯೂಟ್ಯೂಬ್ ಟಿಪ್ಸ್ ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ನಾನು ಕೆಲವೊಂದಿಷ್ಟು ಕೀವರ್ಡ್ಸ್ಗಳನ್ನ ಕೊಟ್ಟಿದ್ದೀನಿ. ಇದು ನಿಮ್ದು ಓವರ್ ಆಲ್ ಚಾನಲ್ ಅನ್ನ ಇದು ಡಿಸ್ಕ್ರೈಬ್ ಮಾಡುತ್ತೆ. ಅಂದ್ರೆ ನಿಮ್ದು ಚಾನಲ್ ಎದರ್ ರಿಲೇಟೆಡ್ ಇದೆ, ನೀವು ಯಾವ ರಿಲೇಟೆಡ್ ವಿಡಿಯೋಸ್ಗಳು ಕ್ರಿಯೇಟ್ ಮಾಡ್ತೀರಾ ಅದನ್ನ ಫ್ರೆಂಡ್ಸ್ ನಿಮಗೆ ಮೆನ್ಷನ್ ಮಾಡಬೇಕಾಗುತ್ತೆ. ಅಂದ್ರೆ ಅದನ್ನ ಫ್ರೆಂಡ್ಸ್ ನಿಮಗೆ ಡಿಸ್ಕ್ರೈಬ್ ಮಾಡಬೇಕಾಗುತ್ತೆ. ಈ ಚಾನಲ್ ಫ್ರೆಂಡ್ಸ್ ನಾನು ಯೂಟ್ಯೂಬ್ ಟಿಪ್ಸ್ ಅನ್ನ ಕೊಡ್ತೀನಿ, ಯೂಟ್ಯೂಬ್ ಗ್ರೋತ್ ಬಗ್ಗೆ ಹೇಳ್ತೀನಿ. ಸೊ ಅದನ್ನ ಇಲ್ಲಿ ಕೀವರ್ಡ್ಸ್ ಗಳನ್ನ ಕೊಟ್ಟಿದ್ದೀನಿ. ಸೊ ಈ ರೀತಿ ನಿಮ್ದು ಚಾನಲ್ ಯಾವ ಕ್ಯಾಟಗರಿಯಲ್ಲಿ ಬರುತ್ತಲ್ಲ ಅದ್ರ ರಿಲೇಟೆಡ್ ನಿಮಗೆ ಕೀವರ್ಡ್ಸ್ ಗಳನ್ನ ಕೊಡಬೇಕಾಗುತ್ತೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸೆಟ್ಟಿಂಗ್ ಇದೆ. ಇದು ಕೂಡ ಪ್ರತಿಯೊಬ್ಬರು ಈ ರೀತಿ ಕೀವರ್ಡ್ಸ್ ಅನ್ನ ಕೊಡಿ. ಓಕೆ, ನೆಕ್ಸ್ಟ್ ಸೆಟ್ಟಿಂಗ್ ಬಗ್ಗೆ ಮಾತ್ರ ಇದನ್ನ ತಗೊಂಡು ತುಂಬಾ ಜನ ಕನ್ಫ್ಯೂಷನ್ ಇರ್ತಾರೆ. ಆ ಸೆಟ್ಟಿಂಗ್ ಬಂದ್ಬಿಟ್ಟು ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಿಮಗೆ 3 ಸೆಟ್ಟಿಂಗ್ಗಳು ನೋಡೋಕೆ ಸಿಗುತ್ತೆ. ಸೊ ಇದರಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ. ಅದೇನಪ್ಪ ಅಂದ್ರೆ ಫಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು ಏನಿದೆ, ಎಸ್ ಸೆಟ್ ದಿಸ್ ಚಾನಲ್ ಆಸ್ ಮೇಡ್ ಫಾರ್ ಕಿಡ್ಸ್ ಅಂತಿದೆ. ಓಕೆ, ಸೊ ಇದರ ಅರ್ಥ ನೀವು 13 ವರ್ಷಕ್ಕಿಂತ ಕಡಿಮೆ ಹುಡುಗರಿಗೋಸ್ಕರ ಕಿಡ್ಸ್ಗೋಸ್ಕರ ವಿಡಿಯೋಸ್ಗಳು ಕ್ರಿಯೇಟ್ ಮಾಡ್ತಿದ್ರೆ ಅವ್ರಿಗೋಸ್ಕರ ಫ್ರೆಂಡ್ಸ್ ನಿಮಗೆ ಇದನ್ನ ಎಸ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆನಾ, ಸಪೋಸ್ ನೀವು ಚಿಕ್ಕ ಮಕ್ಕಳಿಗೋಸ್ಕರ ವಿಡಿಯೋಸ್ಗಳು ಕ್ರಿಯೇಟ್ ಮಾಡ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ಇದು ಸೆಕೆಂಡ್ ಆಪ್ಷನ್ ಇದೆಯಲ್ಲ ಇದನ್ನ ಸೆಟ್ ಮಾಡಬೇಕಾಗುತ್ತೆ. ನೋ ಸೆಟ್ ದಿಸ್ ಚಾನಲ್ ಆಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತಿಲ್ಲ, ಇದನ್ನ ಫ್ರೆಂಡ್ಸ್ ನಿಮಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸಪೋಸ್ ನೀವು ಬೈ ಮಿಸ್ಟೇಕ್ ಆಗಿ ಎಸ್ ಅಂತ ಸೆಲೆಕ್ಟ್ ಮಾಡೋದು ಅಂತ ಅನ್ಕೊಳ್ಳಿ, ನಿಮ್ದು ಅರ್ನಿಂಗ್ ಕಡಿಮೆ ಆಗುತ್ತೆ. ಯಾಕೆ ಅರ್ನಿಂಗ್ ಕಡಿಮೆ ಆಗುತ್ತಾ, ಚಿಕ್ಕ ಮಕ್ಕಳಿಗೆ ಹೆಚ್ಚಾಗಿ ವಿಡಿಯೋಸ್ಗಳು ಅಡ್ವರ್ಟೈಸ್ಮೆಂಟ್ಗಳು ತೋರಿಸೋದಿಲ್ಲ, ಹಾಗೂ ತೋರಿಸಿದ್ರು ಕೂಡ ತುಂಬಾ ಮಾನಿಟರ್ ಮಾಡಿ ವಿಡಿಯೋಸ್ಗಳನ್ನ ತೋರಿಸ್ತಾರೆ. ಇದರಿಂದ ನಿಮ್ದು ರೆವಿನ್ಯೂ ತುಂಬಾನೇ ಕಡಿಮೆ ಆಗುತ್ತೆ. ಸೊ ಇದೇ ಒಂದು ರೀಸನ್ ಇಂದ ಇಲ್ಲಿ ನಿಮಗೆ ಇದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನಿಮ್ದು ಅರ್ನಿಂಗ್ ಜಾಸ್ತಿ ಆಗಬೇಕು ಅಂದ್ರೆ ಇಲ್ಲಿ ಫ್ರೆಂಡ್ಸ್ ಏನ್ ಮಾಡಬೇಕಾಗುತ್ತೆ, ನಿಮಗೆ ನೋ ಸೆಟ್ ದಿಸ್ ಚಾನಲ್ ಫಾರ್ ನಾಟ್ ಮೇಡ್ ಫಾರ್ ಕಿಡ್ ಇದೆಲ್ಲ ಇದನ್ನ ನಮಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸಪೋಸ್ ನೀವು ಚಿಕ್ಕ ಮಕ್ಕಳಿಗೋಸ್ಕರ ವಿಡಿಯೋಸ್ಗಳು ಕ್ರಿಯೇಟ್ ಮಾಡ್ತಾರೆ, ಬೈ ಡಿಫಾಲ್ಟ್ ಆಗಿ ಅದು ತನ್ನಷ್ಟಕ್ಕೆ ತಾನೇ ಚೇಂಜ್ ಆಗಿಬಿಡುತ್ತೆ. ಓಕೆನಾ, ನೆಕ್ಸ್ಟ್ ಸೆಟ್ಟಿಂಗ್ ತುಂಬಾನೇ ಇಂಪಾರ್ಟೆಂಟ್ ಇದೆ, ಸ್ಪೆಷಲಿ ಯಾರ್ದಲ್ಲಿ ಹೊಸ ಯೂಟ್ಯೂಬ್ ಚಾನಲ್ ಇದೆ ಅವ್ರಿಗೋಸ್ಕರ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇದೇ ಸೇಮ್ ಟ್ಯಾಬ್ ನಿಮಗೆ ಇನ್ನೊಂದು ಆಪ್ಷನ್ ನಿಮಗೆ ನೋಡೋ ಸಿಗುತ್ತೆ, ಫೀಚರ್ ಎಲಿಜಿಬಿಲಿಟಿ ಅಂತ. ಸೊ ಇಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ನಿಮಗೆ 3 ಆಪ್ಷನ್ ಇದೆ. ಫಸ್ಟ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಫೀಚರ್ ಅಂತ, ಇದು ಮೋಸ್ಟ್ ಆಫ್ ದಿ ಟೈಮ್ ಬೈ ಡಿಫಾಲ್ಟ್ ಆಗಿ ಇದು ಅನೇಬಲ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಇಂಟರ್ಮೀಡಿಯೇಟ್ ಫೀಚರ್ಸ್ ಅಂತ, ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಲಾಂಗ್ ಫಾರ್ಮ್ ವಿಡಿಯೋಸ್ಗಳು ಅಪ್ಲೋಡ್ ಮಾಡಬೇಕು ಅನ್ಕೊಂಡಿರ್ತಾರೆ, 15 ನಿಮಿಷಕ್ಕಿಂತ ಜಾಸ್ತಿ ಲಾಂಗ್ ವಿಡಿಯೋಸ್ಗಳು ಅಪ್ಲೋಡ್ ಮಾಡಬೇಕು ಅಂತ ಇದ್ದಾಗ, ಅಥವಾ ಕಸ್ಟಮ್ ಥಂಬ್ನೇಲ್ ನಿಮ್ದು ವಿಡಿಯೋಗಳ ಮೇಲೆ ಥಂಬ್ನೇಲ್ ಅನ್ನ ಇವಾಗ ನನಗೆ ಒಬ್ರು ಕಮೆಂಟ್ ಮಾಡಿದ್ರು, ಸರ್ ನಮ್ದು ವಿಡಿಯೋಗಳ ಮೇಲೆ ನನಗೆ ಥಂಬ್ನೇಲ್ ಅನ್ನ ಆಡ್ ಮಾಡೋಕ್ಕೆ ಪರ್ಮಿಷನ್ ಸಿಗ್ತಲ್ಲ ಅಥವಾ ನನಗೆ ಆಡ್ ಮಾಡೋಕ್ಕೆ ಆಗ್ತಾ ಇಲ್ಲ, ಯಾಕೆ ಏನ್ ಮಾಡಬೇಕು ಅಂತ ನನಗೆ ಒಬ್ರು ಕಮೆಂಟ್ ಮಾಡಿದ್ರು. ಸೊ ಇದೊಂದು ಮೇನ್ ರೀಸನ್ ಇರುತ್ತೆ. ಹಾಗೂ ಸಪೋಸ್ ಅನ್ಕೊಳ್ಳಿ ಇವಾಗ ನಿಮಗೆ ಲಾಂಗ್ ಫಾರ್ಮ್ ವಿಡಿಯೋಸ್ಗಳು ಅಪ್ಲೋಡ್ ಮಾಡಬೇಕು ಅಥವಾ ನಿಮ್ದು ಕಸ್ಟಮ್ ಥಂಬ್ನೇಲ್ಸ್ ಅಂದ್ರೆ ನಿಮಗೆ ಬೇಕಾಗಿರುವಂತಹ ಥಂಬ್ನೇಲ್ ವಿಡಿಯೋಸ್ಗಳ ಮೇಲೆ ಅಪ್ಲೋಡ್ ಮಾಡಬೇಕು ಅಥವಾ ನಿಮಗೆ ಲೈವ್ ಸ್ಟ್ರೀಮಿಂಗ್ ಮಾಡಬೇಕು ಅಂದ್ರೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ಇದನ್ನ ಅನೇಬಲ್ ಮಾಡಬೇಕಾಗುತ್ತೆ. ಇದು ನೀವು ಯಾವ ರೀತಿ ಅನೇಬಲ್ ಮಾಡಬಹುದು, ಇಲ್ಲಿ ಫ್ರೆಂಡ್ಸ್ ನಿಮ್ದು ಫೋನ್ ನಂಬರ್ ನಿಮಗೆ ಇಲ್ಲಿ ವೆರಿಫೈ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನೀವು ಯಾವಾಗ ಫೋನ್ ನಂಬರ್ ಎಂಟರ್ ಮಾಡ್ತಿಲ್ಲ, ವೆರಿಫೈ ಮಾಡ್ತಿಲ್ಲ, ನೀವು ಇಲ್ಲಿ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ನೀವು ಕೊಟ್ಟಿರುವಂತಹ ನಂಬರ್ಗೆ ಒಂದು OTP ಬರುತ್ತೆ, ಆ OTP ನ ಎಂಟರ್ ಮಾಡಿದಾಗ ಇಲ್ಲಿ ನಿಮ್ದು ಫೋನ್ ನಂಬರ್ ವೆರಿಫೈ ಆಗುತ್ತೆ. ಈ ಫೀಚರ್ ನ ಫ್ರೆಂಡ್ಸ್ ನಿಮಗೆ ಅನೇಬಲ್ ಮಾಡ್ಕೋಬೇಕಾಗುತ್ತೆ. ಸಪೋಸ್ ಈ ಫೀಚರ್ ನೀವು ಅನೇಬಲ್ ಮಾಡಿಲ್ಲ ಅಂದ್ರೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ಲಾಂಗ್ ಫಾರ್ಮ್ ವಿಡಿಯೋಸ್ ಏನಿಲ್ಲ ಅಥವಾ 15 ನಿಮಿಷಕ್ಕಿಂತ ಜಾಸ್ತಿ ವಿಡಿಯೋಸ್ ಇರುತ್ತಲ್ಲ ಅದು ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಆಗೋದಿಲ್ಲ, ಹಾಗೂ ನಿಮ್ದು ವಿಡಿಯೋಸ್ಗಳ ಮೇಲೆ ನೀವು ಕಸ್ಟಮ್ ಥಂಬ್ನೇಲ್ಸ್ ನಿಮಗೆ ಆಡ್ ಮಾಡೋಕ್ಕಾಗೋದಿಲ್ಲ. ಸೊ ಇದೊಂದು ಮೇನ್ ರೀಸನ್ ಇದೆ. ಹಾಗೂ ನಿಮಗೆ ಲೈವ್ ಸ್ಟ್ರೀಮಿಂಗ್ ಕೂಡ ಮಾಡೋಕ್ಕಾಗೋದಿಲ್ಲ. ಸೊ ಇದು ಎಲ್ಲ ನಿಮಗೆ ಬೇಕು ಅಂದ್ರೆ ನಿಮಗೆ ಏನು ಮಾಡಬೇಕಾಗುತ್ತೆ, ನಿಮ್ದು ಫೋನ್ ನಂಬರ್ನ ಕೊಟ್ಟು ಇಲ್ಲಿ ಫೋನ್ ನಂಬರ್ನ ವೆರಿಫೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅಡ್ವಾನ್ಸ್ ಫೀಚರ್ ಅಂತ ಇದೆ. ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಯೂಟ್ಯೂಬ್ ಪ್ರತಿಯೊಂದು ಫೀಚರ್
ನೋಟಿಫಿಕೇಶನ್ ನಿಮಗೆ ಯೂಸ್ ಮಾಡಬೇಕು, ಅನೇಬಲ್ ಮಾಡಬೇಕು ಅಂದ್ರೆ ಇಲ್ಲೇನು ಮಾಡಬೇಕಾಗುತ್ತೆ, ನಿಮ್ದು ವಿಡಿಯೋ ಐಡಿ ಮೂಲಕ ನಿಮಗೆ ಇದನ್ನ ವೆರಿಫೈ ಮಾಡಬೇಕಾಗುತ್ತೆ. ನಿಮ್ದು ವ್ಯಾಲಿಡ್ ಮೂಲಕ, ನಿಮ್ದು ಒಂದು ವ್ಯಾಲಿಡ್ ಐಡಿ ಮೂಲಕ ನಿಮಗೆ ಇದನ್ನ ವೆರಿಫೈ ಮಾಡಬೇಕಾಗುತ್ತೆ. ಇದು ಕೂಡ ಫ್ರೆಂಡ್ಸ್ ನೀವು ಮಾಡೋದು ಮರೆಯೋಕೆ ಹೋಗಬೇಡಿ. ನೆಕ್ಸ್ಟ್ ಸೆಟ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಇದೆ. ಈ ಸೆಟ್ಟಿಂಗ್ ನಿಮ್ಮ ವ್ಯೂವರ್ಗೋಸ್ಕರ, ಯಾರು ನೀವು ವಿಡಿಯೋಸ್ ನೋಡ್ತಾರಲ್ಲ ಅವ್ರಿಗೋಸ್ಕರ ಇರೋದು. ಸೊ ಇದು ಸೆಟ್ಟಿಂಗ್ ಬಂದ್ಬಿಟ್ಟು ನೋಡ್ತಾ ಇರಬಹುದು, ನಿಮಗೆ ಆಪ್ಷನ್ ಸಿಗುತ್ತೆ ಕಸ್ಟಮೈಸೇಷನ್ ಅಂತ. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ, ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಎರಡು ಆಪ್ಷನ್ ಸಿಗುತ್ತೆ, ಒಂದು ಪ್ರೊಫೈಲ್ ಹಾಗೂ ಇನ್ನೊಂದು ಹೋಮ್ ಟ್ಯಾಬ್ ಅಂತ. ಸೊ ಮೊದಲಿಗೆ ನಾವು ಹೋಮ್ ಟ್ಯಾಬ್ ಬಗ್ಗೆ ನೋಡೋಣ, ಇದರಲ್ಲಿ ಏನೆಲ್ಲ ಸೆಟ್ಟಿಂಗ್ಸ್ ಇದೆ ಅಂತ. ಹೋಮ್ ಟ್ಯಾಬ್ ಅಲ್ಲಿ ಬಂದಾಗ ನೋಡ್ತಾ ಇರಬಹುದು ನಿಮಗೆ ಲೇಔಟ್ ಸೆಟ್ಟಿಂಗ್ ಅಂತ ನಿಮಗೆ ನೋಡೋಕೆ ಸಿಗುತ್ತೆ. ಅಂದ್ರೆ ನೀವು ನಿಮ್ದು ಚಾನಲ್ ಒಂದು ಲೇಔಟ್ ಅನ್ನು ಇಲ್ಲಿ ಸೆಟ್ ಮಾಡಬಹುದು. ಸೊ ಮೊದಲಿಗೆ ನೋಡ್ತಾ ಇರಬಹುದು ಈ ಲೇಔಟ್ ಸೆಟ್ಟಿಂಗ್ ನಿಮಗೆ ಟೋಟಲ್ ಆಗಿ 12 ಸೆಕ್ಷನ್ಸ್ ಇಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ. ಸೊ ಫಸ್ಟ್ ಬಂದ್ಬಿಟ್ಟು ಚಾನಲ್ ಟ್ರೇಲರ್ ಫಾರ್ ಪೀಪಲ್ ಹೂ ಹ್ಯಾವಂಟ್ ಸಬ್ಸ್ಕ್ರೈಬ್ ಅಂತಿದೆ. ಸೊ ಇಲ್ಲಿವರೆಗೂ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವ್ರಿಗೋಸ್ಕರ ಫ್ರೆಂಡ್ಸ್ ನೀವು ಒಂದು ವಿಡಿಯೋನ ನೀವು ಸೆಟ್ ಮಾಡಬಹುದು. ಸೊ ಹಾಗೂ ನೆಕ್ಸ್ಟ್ ನೋಡ್ತಾ ಇರಬಹುದು ಫೀಚರ್ಡ್ ವಿಡಿಯೋ ಫಾರ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಅಂತಿದೆ. ಅಂದ್ರೆ ಇಲ್ಲಿ ಫ್ರೆಂಡ್ಸ್ ಯಾರು ನಿಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರಿಗೋಸ್ಕರ ಒಂದು ಹೋಮ್ ಪೇಜ್ ಅಲ್ಲಿ ಯಾವಾಗ ನಿಮ್ದು ಚಾನಲ್ ವಿಸಿಟ್ ಆಗ್ತಾರಲ್ಲ ಅವಾಗ ಹೋಮ್ ಪೇಜ್ ಅಲ್ಲಿ ನಿಮಗೆ ಈ ವಿಡಿಯೋಸ್ಗಳನ್ನ ನೀವು ಇಲ್ಲಿ ಸೆಟ್ ಮಾಡಬಹುದು ಅವ್ರಿಗೋಸ್ಕರ. ಓಕೆ, ಸೊ ನೋಡ್ತಾ ಇರಬಹುದು ಈ ರೀತಿ ಇದು ಬರುತ್ತೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಫಾರ್ ಯು ಅಂತ ಇರುತ್ತೆ, ಇದು ಫಾರ್ ಯು ಆಟೋಮೆಟಿಕ್ ಆಗಿ ಬರುತ್ತೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ನೀವು ಶಾರ್ಟ್ ವಿಡಿಯೋಸ್ಗಳು ನಿಮಗೆ ಇಲ್ಲಿ ಸೆಟ್ ಮಾಡಬಹುದು. ಇದು ನಿಮಗೆ ಮೇಲೆ ಕೆಳಗಡೆ ಬೇಕಾದ್ರೆ ನೀವು ಇದನ್ನ ಈ ರೀತಿ ಸೆಟ್ ಮಾಡಬಹುದು. ನೆಕ್ಸ್ಟ್ ನೋಡ್ತಾ ಇರಬಹುದು ವಿಡಿಯೋಸ್ ಅಂತಿದೆ. ಈ ವಿಡಿಯೋ ಸೆಕ್ಷನ್ ಅಲ್ಲಿ ಫ್ರೆಂಡ್ಸ್ ನೀವು ರೀಸೆಂಟ್ ಆಗಿರುವಂತಹ ವಿಡಿಯೋಗಳನ್ನ ಕೂಡ ನೀವು ಆಡ್ ಮಾಡಬಹುದು ಹಾಗೂ ಪಾಪ್ಯುಲರ್ ಆಗಿರುವಂತಹ ವಿಡಿಯೋಸ್ ಕೂಡ ನೀವು ಇಲ್ಲಿ ಆಡ್ ಮಾಡಬಹುದು. ಇದನ್ನ ಫ್ರೆಂಡ್ಸ್ ನೀವು ಬೇಕಾದ್ರೆ ಮೇಲೆ ಕೆಳಗಡೆ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಇಲ್ಲಿ ಲೇಔಟ್ ಅನ್ನ ಇಲ್ಲಿ ನೀವು ಸೆಟ್ ಮಾಡಬಹುದು. ಇದು ಯಾವ ರೀತಿ ಕಾಣಿಸುತ್ತೆ ಗೊತ್ತಾ, ನಿಮಗೆ ತೋರಿಸ್ತೀನಿ ನೋಡಿ. ವ್ಯೂ ಚಾನಲ್ ಮೇಲೆ ಬಂದು ಕ್ಲಿಕ್ ಮಾಡಿ. ಓಕೆ, ಸೊ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಹೋಮ್ ಪೇಜ್ ಅಲ್ಲಿ ನೋಡ್ತಾ ಇರಬಹುದು ನನ್ನೊಂದು ವಿಡಿಯೋ ಬಂದಿದೆ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಇರಬಹುದು ಕೆಳಗಡೆ ನೋಡಿ ಫಾರ್ ಯು ಅಂತಿದೆ. ಸೊ ಇದು ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ. ನೆಕ್ಸ್ಟ್ ನೋಡ್ತಾ ಇರಬಹುದು ವಿಡಿಯೋಸ್ ಇದೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಇಲ್ಲಿ ಪಾಪ್ಯುಲರ್ ವಿಡಿಯೋಸ್ ಇದೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನಿಮ್ಮದು ಲೇಔಟ್ ಅನ್ನ ನೀವು ಇಲ್ಲಿ ಸೆಟ್ ಮಾಡಬಹುದು. ಇದು ಸ್ವಲ್ಪ ನಾನು ಸೈಜ್ ಚಿಕ್ಕದಾಗಿ ಮಾಡಿದೆ ಅಂತ ಅನ್ಕೊಳ್ಳಿ, ಅವಾಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ, ಇವಾಗ ನೋಡಿ ಎಷ್ಟು ನೀಟ್ ಆಗಿ ಇಲ್ಲಿ ನಿಮ್ಮದೊಂದು ಲೇಔಟ್ ಜನರ ಮುಂದೆ ಬರುತ್ತೆ ಅಂತ. ಇದು ತುಂಬಾ ಚೆನ್ನಾಗಿ ಅನ್ಸುತ್ತೆ. ಈ ರೀತಿ ನಿಮ್ಗೆ ಏನ್ ಮಾಡಬಹುದು, ಇಲ್ಲಿ ಲೇಔಟ್ ಅನ್ನ ಇಲ್ಲಿ ನೀವು ಸೆಟ್ ಮಾಡಬಹುದು. ಓಕೆನಾ. ಅನಂತರ ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಏನಾದರೂ ಒಂದು ಸೆಕ್ಷನ್ ಆಡ್ ಮಾಡಬೇಕು ಅಂದ್ರೆ ಸಿಂಪಲ್ ನಿಮಗೆ ಏನ್ ಮಾಡಬಹುದು, ಇಲ್ಲಿ ಆಡ್ ಸೆಕ್ಷನ್ ಅಂತ ಆಪ್ಷನ್ ಇದೆಲ್ಲ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ನೀವು ಆಡ್ ಮಾಡಬಹುದು. ಲೈವ್ ನಾವು ಅಂತಿದೆ. ಸಪೋಸ್ ನೀವು ಲೈವ್ ಬರ್ತಿದ್ರೆ ಅದ್ರ ವಿಡಿಯೋ ಇಲ್ಲಿ ನಿಮಗೆ ಬರುತ್ತೆ. ಪಾಸ್ಟ್ ಲೈವ್ ಸ್ಟ್ರೀಮ್ಸ್ ನೀವು ಏನಾದರೂ ಮಾಡಿದ್ರೆ ಅದು ಕೂಡ ನೀವು ಮಾಡಬಹುದು. ಅಪ್ಕಮಿಂಗ್ ಲೈವ್ ಸ್ಟ್ರೀಮ್ಸ್ ನೀವು ಇಲ್ಲಿ ಮಾಡಬಹುದು. ಇಲ್ಲಿ ನೋಡ್ತಾ ಇರಬಹುದು ಸಿಂಗಲ್ ಪ್ಲೇ ಲಿಸ್ಟ್ ಇದೆ. ನಿಮ್ಮ ಹತ್ರ ಏನೋ ಪ್ಲೇ ಲಿಸ್ಟ್ ಇದ್ರೆ ಅದು ಕೂಡ ಫ್ರೆಂಡ್ಸ್ ಇದರಲ್ಲಿ ಆಡ್ ಮಾಡಬಹುದು. ಮಲ್ಟಿಪಲ್ ಪ್ಲೇ ಲಿಸ್ಟ್ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಸಬ್ಸ್ಕ್ರಿಪ್ಷನ್ ಆಗಿರಬಹುದು, ಫೀಚರ್ಡ್ ಚಾನಲ್ ಆಗಿರಬಹುದು. ಇದನ್ನ ಫ್ರೆಂಡ್ಸ್ ನೀವು ಬೇಕಾದ್ರೆ ಆಡ್ ಮಾಡಬಹುದು. ಸಪೋಸ್ ಅನ್ಕೊಳ್ಳಿ ಇವಾಗ ಫೀಚರ್ಡ್ ಚಾನಲ್ ಮೇಲೆ ಬಂದು ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ, ಇಲ್ಲಿಂದ ಫ್ರೆಂಡ್ಸ್ ನಮಗೆ ಚಾನಲ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದು ಇವಾಗ ನಾನು ಸರ್ಚ್ ಮಾಡಿದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಸಿಂಪಲ್ ಬಂದು ಇವಾಗ ನಾನು ಇಲ್ಲಿ ನಿತಿನ್ ಪುಕ್ಕಳೆ ಅಂತ ನಾನು ಸರ್ಚ್ ಮಾಡಿದ್ರೆ ಸೊ ನೋಡ್ತಾ ಇರಬಹುದು ಇನ್ನೊಂದು ಮೇನ್ ಚಾನಲ್ ಇದೆ. ಅದನ್ನ ಇವಾಗ ಟಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಟಿಕ್ ಮಾಡಿ ಇಲ್ಲಿ ನಾನು ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇದು ನೋಡ್ತಾ ಇರಬಹುದು ಇಲ್ಲಿ ಇವಾಗ ಬಂದಿದೆ. ಸಪೋಸ್ ಅನ್ಕೊಳ್ಳಿ ಇವಾಗ ನಿಮಗೆ ಎಲ್ಲಕ್ಕಿಂತ ಮೇಲ್ಗಡೆ ಬೇಕು ಅಂದ್ರೆ ನಾನು ಇಲ್ಲಿ ಮೇಲ್ಗಡೆ ಇದನ್ನ ಆಡ್ ಮಾಡಬಹುದು. ಸೊ ನೋಡ್ತಾ ಇರಬಹುದು ಇದಕ್ಕಿಂತ ಮೇಲೆ ನನಗೆ ಬೇಕು ಅಂದ್ರೆ ಇದು ಮೇಲ್ಗಡೆ ಕೂಡ ಇಲ್ಲಿ ಆಡ್ ಮಾಡಬಹುದು. ಇದನ್ನ ಫ್ರೆಂಡ್ಸ್ ನಾನು ಇವಾಗ ಸೆಟ್ ಮಾಡಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ಬಂದು ನನ್ನ ಚಾನಲ್ ನೋಡಿದ್ರೆ ಇಲ್ಲಿ ನಿಮಗೆ ಎಲ್ಲಿ ಕೂಡ ನಂದು ಇನ್ನೊಂದು ಚಾನಲ್ ನಿಮಗೆ ನೋಡೋಕೆ ಸಿಗೋದಿಲ್ಲ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಇದನ್ನ ಸೆಟ್ ಮಾಡಿದ್ದೀನಿ. ಸೆಟ್ ಮಾಡಿದ ನಂತರ ಸಿಂಪಲ್ ಇವಾಗ ನಾನು ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರಬಹುದು ಇಲ್ಲಿ ಇವಾಗ ನಾನು ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಬಂದು ನಾನು ಈ ಚಾನಲ್ ರಿಫ್ರೆಶ್ ಮಾಡಿದೆ ಅಂತ ಅನ್ಕೊಳ್ಳಿ ಇವಾಗ. ಸೊ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಇವಾಗ ನನ್ನ ಚಾನಲ್ ಬಂದಿದೆ. ಓಕೆ, ಸೊ ನೋಡ್ತಾ ಇರಬಹುದು ಇಲ್ಲಿ ಇವಾಗ ನನ್ನ ಚಾನಲ್ ಬಂದಿದೆ. ಈ ರೀತಿ ಫ್ರೆಂಡ್ಸ್ ಏನು ಮಾಡಬಹುದು, ನಿಮ್ಮ ಲೇಔಟ್ ಅನ್ನು ನೀವು ಇದರಲ್ಲಿ ಬಂದು ಸೆಟ್ ಮಾಡಬಹುದು. ನಿಮಗೆ ಬೇಡ ಅಂದ್ರೆ ಸಿಂಪಲ್ ಏನು ಮಾಡಬಹುದು, ಮೇಲೆ ಕ್ಲಿಕ್ ಮಾಡಿ ರಿಮೂವ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಸೆಕ್ಷನ್ ರಿಮೂವ್ ಆಗುತ್ತೆ. ಸೊ ಈ ರೀತಿ ನಿಮಗೆ ಯಾವೆಲ್ಲ ಸೆಕ್ಷನ್ಸ್ ಬೇಕು ನೀವು ಅದನ್ನ ಇಲ್ಲಿ ಆಡ್ ಮಾಡಬಹುದು. ನಿಮ್ಗೆ ಲೇಔಟ್ ಅನ್ನು ನೀವು ಇಲ್ಲಿ ಡಿಸೈನ್ ಮಾಡಬಹುದು. ನೆಕ್ಸ್ಟ್ ಸೆಟ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಇದೆ, ಅದು ಬಂದ್ಬಿಟ್ಟು ಬ್ರ್ಯಾಂಡಿಂಗ್ ಅಂತ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ನಿಮಗೆ ಪ್ರೊಫೈಲ್ ಅಲ್ಲಿ ಬರಬೇಕಾಗುತ್ತೆ. ಪ್ರೊಫೈಲ್ ಅಲ್ಲಿ ಬಂದ ನಂತರ ನೀವು ಕೇಳಿರಬಹುದು ಬ್ರ್ಯಾಂಡಿಂಗ್ ಒಂದು ವರ್ಡ್ ನೀವು ಕೇಳಿರಬಹುದು. ನೀವು ಮಾರ್ಕೆಟಿಂಗ್ ಅಲ್ಲಿ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಬ್ರ್ಯಾಂಡಿಂಗ್ ಅಷ್ಟು ದೊಡ್ಡ ವರ್ಡ್ ಇದೆ ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ಏನು ಮಾಡಬಹುದು, ಬೇಸಿಕಲಿ ಬ್ರ್ಯಾಂಡಿಂಗ್ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಒಂದು ಬ್ಯಾನರ್ ಅನ್ನು ನೀವು ಸೆಟ್ ಮಾಡಬಹುದು. ಓಕೆ, ಸೊ ಇದು ಆಲ್ರೆಡಿ ನಾನು ಅದ್ರ ಮೇಲೆ ವಿಡಿಯೋಗಳನ್ನು ಮಾಡಿದ್ದೀನಿ. ಯಾವ ರೀತಿ ಇಲ್ಲಿ ನೀವು ಬ್ಯಾನರ್ ಅನ್ನ ಸೆಟ್ ಮಾಡ್ತಾರೆ, ಯಾವ ರೀತಿ ಇಲ್ಲಿ ಪ್ರೊಫೈಲ್ ಪಿಕ್ಚರ್ ನ ಆಡ್ ಮಾಡ್ತಾರೆ ಅಂತ ಆ ವಿಡಿಯೋ ನೋಡಿರಲಿಲ್ಲ ಅಂದ್ರೆ ನೀವು ಹೋಗಿ ನೋಡಬಹುದು. ಸೊ ಇದರಲ್ಲಿ ಬೇಸಿಕಲಿ ಬ್ಯಾನರ್ ಅಂದ್ರೆ ಏನಿರುತ್ತೆ ಗೊತ್ತಾ. ಸೊ ನೋಡ್ತಾ ಇರಬಹುದು ಇಲ್ಲಿ ಹಿಂದ್ಗಡೆ ನೋಡ್ತಾ ಇದ್ರಲ್ಲ ಇದಕ್ಕೆ ಬ್ಯಾನರ್ ಅಂತಾರೆ. ಓಕೆ, ಸೊ ಇದನ್ನ ಬ್ಯಾನರ್ ಅನ್ನ ಫ್ರೆಂಡ್ಸ್ ಇಲ್ಲಿ ಆಡ್ ಮಾಡಬಹುದು. ಅದೇ ರೀತಿ ಪ್ರೊಫೈಲ್ ಪಿಕ್ಚರ್ ಅನ್ನು ಇಲ್ಲಿ ಆಡ್ ಮಾಡಬಹುದು. ಇದು ಆದ ನಂತರ ಇವಾಗ ಮೇನ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಬರುತ್ತೆ. ಅದೇನಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಬನ್ನಿ, ಇಲ್ಲಿಂದ ಹೆಸರು ಕೊಟ್ಟಿರ್ತೀರಾ. ಕೆಳಗಡೆ ಬಂದಾಗ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ನಿಮ್ದು ಏನಾದರೂ ಎಕ್ಸ್ಟರ್ನಲ್ ಲಿಂಕ್ಸ್ ಇದೆ ಅಂತ ಅನ್ಕೊಳ್ಳಿ. ನಿಮ್ದು ಫೇಸ್ಬುಕ್ ಆಗಿರಬಹುದು, ಇನ್ಸ್ಟಾಗ್ರಾಮ್ ಆಗಿರಬಹುದು. ಆ ಲಿಂಕ್ಸ್ ಗಳನ್ನ ಫ್ರೆಂಡ್ಸ್ ಇಲ್ಲಿ ಆಡ್ ಮಾಡಬಹುದು. ಸಿಂಪಲ್ ಇಲ್ಲಿ ಬಂದು ನಿಮಗೆ ಆಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿಂದ ಇವಾಗ ಸಪೋಸ್ ನಿಮ್ಗೆ ಇನ್ಸ್ಟಾಗ್ರಾಮ್ ಇದ್ರೆ ನೀವು ಇಲ್ಲಿ ಇನ್ಸ್ಟಾಗ್ರಾಮ್ ಅನ್ನ ಕೊಡಬಹುದು. ಇನ್ಸ್ಟಾಗ್ರಾಮ್ ಅಂತ ಇಲ್ಲಿ ಕೊಡ್ತಾ ಇದೀನಿ. ಇವಾಗ ಅನಂತರ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಅನ್ನ ನಿಮಗೆ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರಬಹುದು ಇದು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಸಿಂಪಲ್ ಫ್ರೆಂಡ್ಸ್ ಇಂದ ಇವಾಗ ಇದನ್ನ ಕಾಪಿ ಮಾಡ್ತೀನಿ. ಕಾಪಿ ಮಾಡಿದ ನಂತರ ಇಲ್ಲಿ ತಂದು ಫ್ರೆಂಡ್ಸ್ ಇವಾಗ ನಾನು ಇದನ್ನ ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಪೇಸ್ಟ್ ಮಾಡಿ ನಾನು ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಇದು ಕೂಡ ನಿಮ್ದು ಬಯೋದಲ್ಲಿ ಇದು ಆಡ್ ಆಗುತ್ತೆ. ಈ ರೀತಿ ಫ್ರೆಂಡ್ಸ್ ಇಂದ ಲಿಂಕ್ಸ್ ಗಳನ್ನ ಕೂಡ ಇಲ್ಲಿ ಆಡ್ ಮಾಡಬಹುದು. ಓಕೆ, ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು ಇಮೇಲ್ ಐಡಿ. ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ನೀವು ಇಮೇಲ್ ಐಡಿ ಕೊಡಬಹುದು. ಸೊ ಇಮೇಲ್ ಐಡಿ ಯಾಕೆ ಇಂಪಾರ್ಟೆಂಟ್ ಇದೆ ಅದು ಗೊತ್ತಾ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಪ್ರಮೋಷನ್ಗೋಸ್ಕರ ಸಪೋಸ್ ಅನ್ಕೊಳ್ಳಿ ಇವಾಗ ನಿಮ್ದು ವಿಡಿಯೋ ವೈರಲ್ ಆಯಿತು ಅಂತ ಅನ್ಕೊಳ್ಳಿ. ನಿಮ್ಗೆ ಯಾರಾದರೂ ಯಾವ್ದಾದ್ರು ಕಂಪನಿ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು, ಯಾರಾದರೂ ನಿಮಗೆ ಬ್ರ್ಯಾಂಡ್ ಅವರು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಅವ್ರಿಗೋಸ್ಕರ ಫ್ರೆಂಡ್ಸ್ ನಿಮಗೆ ಒಂದು ಇಮೇಲ್ ಐಡಿ ಕೊಡಬೇಕಾಗುತ್ತೆ. ಹಾಗೂ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಇದೆ, ಲಕ್ಷ ಕೊಟ್ಟು ಕೇಳಿ. ಅದೇನಪ್ಪ ಅಂದ್ರೆ ನೀವು ಯಾವ ಇಮೇಲ್ ಐಡಿ ಮೇಲೆ ನಿಮ್ಮ ಚಾನಲ್ ನ ಕ್ರಿಯೇಟ್ ಮಾಡಿರ್ತಾರಲ್ಲ ಆ ಇಮೇಲ್ ಐಡಿಯಲ್ಲಿ ಯಾವತ್ತೂ ಕೊಡಕ್ಕೆ ಹೋಗ್ಬೇಡಿ. ಒಂದು ಬೇರೆ ಇಮೇಲ್ ಐಡಿ ಕೊಡಿ. ಮತ್ತೆ ಹೇಳ್ತಾ ಇದೀನಿ ಕೇಳಿ, ನೀವು ಯಾವ ಇಮೇಲ್ ಐಡಿನ ಬಳಸ್ಕೊಂಡು ಯೂಟ್ಯೂಬ್ ಚಾನಲ್
ಕ್ರಿಯೇಟ್ ಮಾಡಿರ್ತೀರಾ ಆ ಇಮೇಲ್ ಐಡಿ ಇಲ್ಲಿ ಯಾವತ್ತು ಕೊಡಕ್ಕೆ ಹೋಗ್ಬಿಡಿ, ಬೇರೆ ಇಮೇಲ್ ಐಡಿ ಕೊಡಿ. ಓಕೆನಾ, ಇಲ್ಲಿ ನೀವು ಇಮೇಲ್ ಐಡಿ ಕೊಡೋದ್ರಿಂದ ಏನಾಗುತ್ತೆ, ಬ್ರ್ಯಾಂಡ್ಗಳಿಗೆ ನಿಮಗೆ ಕಾಂಟ್ಯಾಕ್ಟ್ ಮಾಡೋಕೆ ಈಸಿ ಆಗುತ್ತೆ. ಇಲ್ಲಿಂದ ನಿಮಗೆ ಬ್ರ್ಯಾಂಡ್ ಪ್ರಮೋಷನ್, ಕೊಲಾಬ್ರೇಷನ್ ಇದೆಲ್ಲ ನಿಮಗೆ ಸಿಗುತ್ತೆ. ಓಕೆ, ಇವಾಗ ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು ವಿಡಿಯೋ ವಾಟರ್ ಮಾರ್ಕ್ ಅಂತ ಇಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ಫ್ರೆಂಡ್ಸ್ ಏನು ಮಾಡಬಹುದು, ನಿಮ್ದು ಪ್ರತಿಯೊಂದು ವಿಡಿಯೋ ಕೆಳಗಡೆ ನೀವು ಒಂದು ವಾಟರ್ ಮಾರ್ಕ್ ಅನ್ನ ಆಡ್ ಮಾಡಬಹುದು. ಇದರಲ್ಲಿ ವಾಟರ್ ಮಾರ್ಕ್ ಅಂದ್ರೆ ನಿಮ್ದು ಯೂಟ್ಯೂಬ್ ಚಾನಲ್ ಲೋಗೋ ಆಗಿರಬಹುದು, ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರಾಗಿರ್ಬೋದು, ನಿಮ್ಗೆ ಏನ್ ಬೇಕು ನೀವು ಅದರಲ್ಲಿ ಆಸ್ ಅ ವಾಟರ್ ಮಾರ್ಕ್ ಆಗಿ ನೀವು ಆಡ್ ಮಾಡಬಹುದು. ಇದರಿಂದ ಏನಾಗುತ್ತೆ, ನಿಮ್ದು ಪ್ರತಿಯೊಂದು ವಿಡಿಯೋ ಕೆಳಗಡೆ ವಾಟರ್ ಮಾರ್ಕ್ ಇರುತ್ತೆ. ಸೊ ಇದರಿಂದ ಬೇರೆ ಜನರಿಗೆ ನಿಮ್ದು ವಿಡಿಯೋಸ್ಗಳು ಯೂಸ್ ಮಾಡೋಕ್ಕೆ ಅಷ್ಟೊಂದು ಈಸಿಲಿ ಆಗೋದಿಲ್ಲ, ಸಾಧ್ಯ ಆಗೋದಿಲ್ಲ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೀವು ಬೇಕಾದ್ರೆ ಇದು ವಾಟರ್ ಮಾರ್ಕ್ ಕೂಡ ಇಲ್ಲಿ ಆಡ್ ಮಾಡಬಹುದು. ಇಷ್ಟೆಲ್ಲ ಆಡ್ ಮಾಡಿದ ನಂತರ ಸಿಂಪಲ್ ನಿಮಗೆ ನೋಡೋಗುತ್ತೆ, ಇದನ್ನ ಸೇವ್ ಮಾಡೋಗೋಸ್ಕರ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅವಾಗಲೇ ನಿಮ್ದೆಲ್ಲ ಸೆಟ್ಟಿಂಗ್ಸ್ ಸೇವ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಆಕ್ಚುಲಿ ಇದು ಸೆಟ್ಟಿಂಗ್ ಅಲ್ಲ, ಇದು ನಿಮಗೆ ಒಂದು ಸಜೆಷನ್ ನಾನು ನಿಮಗೆ ಕೊಡ್ತಿದ್ದೀನಿ. ಅದೇನಪ್ಪ ಅಂದ್ರೆ ಯಾವಾಗ ನೀವು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಿರಲ್ಲ, ವಿಡಿಯೋ ಅಪ್ಲೋಡ್ ಮಾಡುವಾಗ ಕೆಳಗಡೆ ಫ್ರೆಂಡ್ಸ್ ನಿಮಗೆ ಒಂದು ಆಪ್ಷನ್ ಬರುತ್ತೆ, ವಿಡಿಯೋ ಅಪ್ಲೋಡ್ ಆದ ನಂತರ ನಿಮಗೆ ಪ್ರೊಸೆಸಿಂಗ್ ಅಂತ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ನಿಮ್ದು ಆಕ್ಚುಲಿ ವಿಡಿಯೋ ಬಫರ್ ಆಗೋಕ್ಕೆ, ನಿಮ್ದು 4K ಅಲ್ಲಿ ವಿಡಿಯೋ ಅಪ್ಲೋಡ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೆ ಪ್ರೊಸೆಸಿಂಗ್ ಅಂತ ಬರ್ತಿರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು ಯಾವಾಗ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ. ಸೊ ಅಲ್ಲಿವರೆಗೂ ಫ್ರೆಂಡ್ಸ್ ಅದು ಯಾವಾಗ ಪ್ರೊಸೆಸಿಂಗ್ ಕಂಪ್ಲೀಟ್ ಆಗೋವರೆಗೂ ನಿಮಗೆ ಇಲ್ಲಿ ವೇಟ್ ಮಾಡಬೇಕಾಗುತ್ತೆ. ಸೊ ತುಂಬಾ ಜನ ಏನು ಮಾಡ್ತಾರೆ, ಅಪ್ಲೋಡ್ ಆದ ತಕ್ಷಣ ಅದು ಪ್ರೊಸೆಸಿಂಗ್ ಇನ್ನೂ ನಡೀತಾ ಇರುತ್ತೆ, ಅವಾಗಲೇ ಜನ ಏನು ಮಾಡ್ತಾರೆ, ಅದನ್ನ ವಿಡಿಯೋನ ಪಬ್ಲಿಕ್ ಮಾಡ್ತಾರೆ. ಆ ರೀತಿ ಮಾಡಕ್ಕೆ ಹೋಗ್ಬಿಡಿ. ಆ ರೀತಿ ಮಾಡೋದು ಅಂತ ಅನ್ಕೊಳ್ಳಿ, ನಿಮ್ದು ವಿಡಿಯೋ ಕ್ವಾಲಿಟಿ ತುಂಬಾ ಲೋ ಅಲ್ಲಿ ಪಬ್ಲಿಕ್ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಏನು ಹೋಗುತ್ತೆ, ವಿಡಿಯೋ ಪ್ರೊಸೆಸಿಂಗ್ ಕಂಪ್ಲೀಟ್ ಆಗೋಕ್ಕೆ ಬಿಡಬೇಕಾಗುತ್ತೆ. ಅದು ಸ್ವಲ್ಪ ಟೈಮ್ ತಗೊಳುತ್ತೆ, ನಿಮ್ದು ವಿಡಿಯೋ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹೀಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ, 1 hour, 1/2 hour ಟೈಮ್ ತಗೊಳುತ್ತೆ. ಸೊ ಇಲ್ಲಿ ನಿಮ್ಗೆ ಏನು ಮಾಡೋಗುತ್ತೆ, ವಿಡಿಯೋ ಕಂಪ್ಲೀಟ್ ಆಗಿ ಪ್ರೊಸೆಸ್ ಆಗಿ ಕೊಡಿ. ಅಪ್ಲೋಡ್ ಆದ ನಂತರ ಅದು ಪ್ರೊಸೆಸಿಂಗ್ ಅಂತ ಬರುತ್ತೆ. ಮತ್ತೆ ಹೇಳ್ತೀನಿ, ಅಪ್ಲೋಡ್ ಆದ ನಂತರ ಪ್ರೊಸೆಸಿಂಗ್ ಅಂತ ಬರುತ್ತೆ. ಆ ಪ್ರೊಸೆಸಿಂಗ್ ಕಂಪ್ಲೀಟ್ ಆದ ನಂತರ ನೀವೇನು ಮಾಡಿ, ನಿಮ್ದು ವಿಡಿಯೋನ ಪಬ್ಲಿಕ್ ಮಾಡಿ. ಇದು ಒಂದು ಸಜೆಷನ್ ಅಂತ ಹೇಳ್ಬೋದು. ಸೊ ಇದೆಲ್ಲ ಸೆಟ್ಟಿಂಗ್ಸ್ ಇತ್ತು, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಸೆಟ್ಟಿಂಗ್ ಇದೆ. ತುಂಬಾ ಜನ ಯಾರು ಹೊಸ ಯೂಟ್ಯೂಬರ್ಸ್ ಇರ್ತಾರೆ ಅವರಿಗೆ ತುಂಬಾ ಕನ್ಫ್ಯೂಷನ್ ಇರುತ್ತೆ. ನಾನು ಅನ್ಕೋತಿದ್ದೀನಿ ಮೇ ಬಿ ನಿಮಗೆ ಸ್ವಲ್ಪ ಹೆಲ್ಪ್ ಆಗಿದೆ ಅಂತ ಅನ್ಕೋತಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ಹಾಗೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಯೂಟ್ಯೂಬ್ ರಿಲೇಟೆಡ್ ನನಗೆ ಕಮೆಂಟ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ನಾನು ಆದಷ್ಟು ಅದರ ಮೇಲೆ ವಿಡಿಯೋನ ಮಾಡ್ತೀನಂತೆ. ಶಾರ್ಟ್ ಆಗಿ ಆನ್ಸರ್ ಮಾಡೋವಾಗಿದ್ರೆ ನಾನು ಡೆಫಿನೆಟ್ಲಿ ನಿಮಗೆ ಕಮೆಂಟಲ್ಲಿ ತಿಳಿಸ್ತೀನಿ. ಇಲ್ಲ ನನಗೆ ಶಾರ್ಟಲ್ಲಿ ಆನ್ಸರ್ ಮಾಡೋಕೆ ಆಗೋದಿಲ್ಲ ಅಂದರೆ ನಾನು ಅದರ ಬಗ್ಗೆ ಒಂದು ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಂತೆ. ಯಾಕಂದ್ರೆ ಏನಾಗುತ್ತೆ ಗೊತ್ತಾ, ತುಂಬಾ ಸತಿ ಏನಾಗುತ್ತೆ, ನೀವು ಕ್ವಶನ್ ಒಂದು ಲೈನಲ್ಲಿ ಕೇಳಬಹುದು, ಬಟ್ ಅದರ ಆನ್ಸರ್ ಒಂದು ಲೈನಲ್ಲಿ ಕೊಡೋಕೆ ಆಗ್ತಾ ಇರೋದಿಲ್ಲ. ಓಕೆ, ಸೊ ಹೀಗಾಗಿ ಒಂದು ಲೈನಲ್ಲಿ ಕೊಡುವಂಥ ಆನ್ಸರ್ಗೆ ನಾನು ಡೆಫಿನೆಟ್ಲಿ ಕಮೆಂಟ್ ಮಾಡ್ತೀನಿ. ಇಲ್ಲ ಅಂದರೆ ಅದರ ಮೇಲೆ ನಾನು ಡೆಡಿಕೇಟೆಡ್ ಆಗಿ ವಿಡಿಯೋನ ತೊಗೊಂಡ್ಬರ್ತೀನಂತೆ. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.